ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಹಾಂಗೆ 25 ಲಕ್ಷ ದಂಡವನ್ನ ವಿಧಿಸಲಾಗಿದೆ. ಅಬ್ರಹಾಂ ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ವಜಾಗೊಳಿಸಿ ಸುಪ್ರೀಂ ಕೋರ್ಟ್ ಈ ದಂಡವನ್ನ ವಿಧಿಸಿರುವಂತದ್ದು. 25 ಲಕ್ಷ ದಂಡವನ್ನ 2 ವಾರದಲ್ಲಿ ಕಟ್ಟುವಂತೆ ಸುಪ್ರೀಂ ಕೋರ್ಟ್ ಟಿಜೆ ಅಬ್ರಹಾಂಗೆ ಬರೆ ಹಾಕಿದೆ. ಅನಗತ್ಯವಾಗಿ ಪಿಎಲ್ ಸಲ್ಲಿಸಿ ಕೋರ್ಟ್ನ ಸಮಯವನ್ನ ವ್ಯರ್ಥ ಮಾಡಿದ್ದಾರೆ ಅಬ್ರಹಾಂ ಅಂತ ಆರೋಪವನ್ನ ಮಾಡಿ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಗರಂ ಆಗಿ ಆದೇಶವನ್ನು ಹೊರಡಿಸಿರುವಂತದ್ದು. 25 ಲಕ್ಷ ದಂಡವನ್ನ ವಿಧಿಸಲಾಗಿದೆ. ಆಳಂದದಲ್ಲಿ ಮಿನಿ ವಿಧಾನಸೌಧವನ್ನ ನಿರ್ಮಾಣ ಮಾಡೋಕೆ ಮುಂದಾಗಲಾಗಿತ್ತು. ಇದರ ಹಿನ್ನೆಲೆಯಲ್ಲಿ ಪಿಐಎಲ್ ಅನ್ನು ಸಲ್ಲಿಕೆ ಮಾಡಿದ್ರು. ಕಲಬುರಗಿ ಜಿಲ್ಲೆಯ ಆಳಂದದಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಈ ಪಿಐಎಲ್ ಅನ್ನು ಟಿಜೆ ಅಬ್ರಹಾಂ ಅವರು ಸಲ್ಲಿಕೆ ಮಾಡಿದ್ರು. ಕಾಮಗಾರಿಯನ್ನ ಪ್ರಶ್ನಿಸಿ ಪಿಐಎಲ್ ಅನ್ನ ಸಲ್ಲಿಕೆ ಮಾಡಿದ್ರು ಟಿಜೆ ಅಬ್ರಹಾಂ. ಸರ್ಕಾರದ ಪರವಾಗಿ ಮಧುಸೂದನ್ ನಾಯಕರು ವಾದವನ್ನ ಮಂಡಿಸಿದ್ರು. ರಾಜ್ಯದ ಅಡ್ವೊಕೇಟ್ ಜನರಲ್ ವಾದವನ್ನ ಮಂಡಿಸಿದ್ರು. ಟಿಜೆ ಅಬ್ರಹಾಂ ಅವರು ಪಿಎಲ್ ಸಲ್ಲಿಸಿ ಮಿನಿ ವಿಧಾನಸೌಧ ನಿರ್ಮಾಣವನ್ನ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಗರಂ ಆಗಿ ಪ್ರತಿಕ್ರಿಯಿಸಿರುವ ಸುಪ್ರೀಂ ಕೋರ್ಟ್, ಅನಗತ್ಯವಾಗಿ ಈ ರೀತಿ ಮನಸ್ಸಿಗೆ ಬಂದ ಹಾಗೆ ಅರ್ಜಿಯನ್ನು ಹಾಕಿ ಕೋರ್ಟ್ನ ಸಮಯವನ್ನು ವ್ಯರ್ಥ ಮಾಡಬೇಡಿ. ಯಾಕಂದರೆ ಆಲ್ರೆಡಿ ದೇಶದ ಕೋರ್ಟ್ಗಳಲ್ಲಿ ವಿಪರೀತ ಹೊರೆ ಇದೆ. ಹಾಗಾಗಿ ನ್ಯಾಯದಾನ ವಿಳಂಬವಾಗ್ತಿದೆ ಎನ್ನುವಂತಹ ಆರೋಪ ಕೂಡ ಇದೆ. ಈ ನಡುವೆ ಈ ರೀತಿಯಾಗಿ ಅನಗತ್ಯವಾಗಿ ಅರ್ಜಿಗಳನ್ನು ಹಾಕಿ ಸಮಯವನ್ನು ವ್ಯರ್ಥ ಮಾಡ್ತಿರೋದು ಸರಿಯಲ್ಲ ಅಂತ ಕೋರ್ಟ್ ಈಗ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಹಾಗೆ ಈ ತಪ್ಪಿಗೆ ಟಿಜೆ ಅಬ್ರಹಾಂ ಅವರಿಗೆ, ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಹಾಂ ಅವರಿಗೆ 25 ಲಕ್ಷ ಭಾರಿ ಮೊತ್ತದ ದಂಡವನ್ನು ಕೂಡ ವಿಧಿಸಲಾಗಿದೆ. 2 ವಾರಗಳಲ್ಲಿ ದಂಡವನ್ನು ಭರ್ತಿ ಮಾಡಿರುವಂತಹ ಖಡಕ್ ಸೂಚನೆಯನ್ನು ಕೂಡ ಟಿಜೆ ಅಬ್ರಹಾಂ ಅವರಿಗೆ ಈಗ ಸುಪ್ರೀಂ ಕೋರ್ಟ್ ನೀಡಿದೆ. ಆಳಂದದಲ್ಲಿ ಮಿನಿ ವಿಧಾನಸೌಧದ ನಿರ್ಮಾಣದ ಹಿನ್ನೆಲೆಯಲ್ಲಿ ಏನು ಬೇರೆ ಸರ್ವೆ ನಂಬರ್ನಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನು ಇಲ್ಲಿ ಮಾಡಿದ್ರು ಬಿ ಆರ್ ಪಾಟೀಲ್ ವಿರುದ್ಧ ಈ ಆರೋಪವನ್ನು ಮಾಡಿದ್ರು ಟಿಜೆ ಅಬ್ರಹಾಂ ಅವರು. ಶಾಸಕ ಬಿ ಆರ್ ಪಾಟೀಲ್ ಒತ್ತಡದ ಹಿನ್ನೆಲೆಯಲ್ಲಿ ಇಲ್ಲಿ ಅಕ್ರಮ ನಡೀತಾ ಇದೆ ಅನ್ನುವಂತಹ ಆರೋಪವನ್ನು ಟಿಜೆ ಅಬ್ರಹಾಂ ಅವರು ಮಾಡಿದ್ರು. ಹಾಗಾಗಿ ಅದನ್ನು ಸ್ಟಾಪ್ ಮಾಡಬೇಕು ಅಂತ ಕೋರಿ ಈ ಕಾಮಗಾರಿಯನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಟಿಜೆ ಅಬ್ರಹಾಂ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಪಿಐಎಲ್ ಅನ್ನ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಟಿಜೆ ಅಬ್ರಹಾಂ ಅವರು ಸಲ್ಲಿಕೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಗರಂ ಆಗಿ ಉತ್ತರಿಸಿರುವಂಥ ಸುಪ್ರೀಂ ಕೋರ್ಟ್, ಅನಗತ್ಯವಾಗಿ ಕೋರ್ಟ್ನ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಾ, ದಂಡವನ್ನು ವಿಧಿಸ್ತಾ ಇದ್ದೀವಿ, 2 ವಾರಗಳಲ್ಲಿ ದಂಡವನ್ನು ಕಟ್ಟಿ ಅಂತ ಹೇಳಿ ಅವರ ಅರ್ಜಿಯನ್ನು ವಜಾಗೊಳಿಸಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಕೋರ್ಟ್ ಇಷ್ಟೊಂದು ಗರಂ ಆಗಲಿಕ್ಕೆ ಏನು ಕಾರಣ? ಟಿಜೆ ಅಬ್ರಹಾಂ ಅವರ ಮೇಲೆ ಈ ಪ್ರಕರಣದಲ್ಲಿ ಏನೇನು ನಡೆದಿದೆ? ಅಮರ್ ಪ್ರಸಾದ್, ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ಆಗಾಗ್ಗೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ಅನೇಕ ಕೇಸ್ಗಳನ್ನ ದಾಖಲಿಸ್ತಾ ಇರ್ತಾರೆ. ಕೆಲವೊಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ದಾಖಲಿಸ್ತಾರೆ, ಕೆಲವೊಮ್ಮೆ ರಾಜಕೀಯ ವ್ಯಕ್ತಿಗಳ ವಿರುದ್ಧವೂ ಕೂಡ ಕೇಸನ್ನ ದಾಖಲಿಸ್ತಾರೆ. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಅವರು ದಾಖಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಬಗ್ಗೆ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನದಿಂದ ಈಗ 25 ಲಕ್ಷ ರೂಪಾಯಿ ದಂಡವನ್ನ ಟಿಜೆ ಅಬ್ರಹಾಂ ಮೇಲೆ ವಿಧಿಸಿದೆ. ಈ ಪ್ರಕರಣದಲ್ಲಿ ಗುಲ್ಬರ್ಗಾದ ಆಳಂದದಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣ ಮಾಡಿಕೆ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ. ಆದ್ರೆ ಮಿನಿ ವಿಧಾನಸೌಧದ ಸ್ಥಳವನ್ನ ಬದಲಾವಣೆಯನ್ನ ಮಾಡಿ ಮೊದಲು ನಿರ್ಧಾರ ಮಾಡಿದ್ದ ಸ್ಥಳಕ್ಕಿಂತ 6 ಕಿಲೋಮೀಟರ್ ದೂರದ ಸ್ಥಳದಲ್ಲಿ ನಿರ್ಮಾಣ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಆದ್ರೆ ಇದರಿಂದಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಟಿಜೆ ಅಬ್ರಹಾಂ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ದಾಖಲಿಸಿದ್ರು. ಇದು ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆಗೆ ಬಂತು. ಆದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಮಧುಸೂದನ್ ನಾಯಕ್ ಅವರು ವಾದವನ್ನ ಮಂಡಿಸಿ ಇದರಲ್ಲಿ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಮತ್ತು ಟಿಜೆ ಅಬ್ರಹಾಂ ಅವ್ರಿಗೂ ಕೂಡ ಮತ್ತು ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ, ಆದ್ರೂ ಕೂಡ ಅನಗತ್ಯವಾಗಿ ಇವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಹಾಕಿದ್ದಾರೆ, ಹೀಗಾಗಿ ಈ ಅರ್ಜಿಯನ್ನು ವಜಾಗೊಳಿಸಬೇಕು ಅಂತ ಹೇಳಿ ವಾದವನ್ನ ಮಂಡಿಸಿದ್ರು. ಅಬ್ರಹಾಂ ಪರ ಸಲ್ಮಾನ್ ಖುರ್ಷಿದ್ ಅವರು ಕೂಡ ವಾದವನ್ನ ಮಂಡಿಸಿದ್ರು. ಆದ್ರೆ ಅಂತಿಮವಾಗಿ ನ್ಯಾಯಾಲಯ ಈ ಪ್ರಕರಣಕ್ಕೂ ಅಬ್ರಹಾಂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ, ಅನಗತ್ಯವಾಗಿ ಪಿಐಎಲ್ ಅನ್ನ ಸಲ್ಲಿಸಿ ಕೋರ್ಟ್ನ ಸಮಯವನ್ನ ವ್ಯರ್ಥ ಮಾಡಿದ್ರ, ಈ ಕಾರಣಕ್ಕಾಗಿ ನಿಮ್ಮ ಮೇಲೆ 25 ಲಕ್ಷ ರೂಪಾಯಿ ದಂಡವನ್ನ ವಿಧಿಸ್ತೇವೆ ಅಂತ ಹೇಳಿ ಆದೇಶವನ್ನ ನೀಡಿದೆ. 2 ವಾರಗಳ ಒಳಗಾಗಿ ಸುಪ್ರೀಂ ಕೋರ್ಟ್ನ ರಿಜಿಸ್ಟ್ರಿಗೆ 25 ಲಕ್ಷ ರೂಪಾಯಿ ದಂಡವನ್ನ ಪಾವತಿ ಮಾಡಬೇಕು ಅಂತ ಟಿಜೆ ಅಬ್ರಹಾಂ ಅವರಿಗೆ ಸೂಚನೆಯನ್ನ ಕೊಟ್ಟಿದೆ. ಕೋರ್ಟ್ನ ಸಮಯ ಕೂಡ ಅಮೂಲ್ಯ. ಕೋರ್ಟ್ ಸಾಕಷ್ಟು ಮಹತ್ವದ ಪ್ರಕರಣಗಳ ಬಗ್ಗೆ ವಿಚಾರಣೆಯನ್ನ ನಡೆಸಬೇಕಾಗುತ್ತೆ. ಹೀಗೆ ಅನಗತ್ಯವಾದಂತಹ ಅರ್ಜಿಗಳನ್ನ ಸಲ್ಲಿಸೋರಿಗೆ ಇದೊಂದು ಎಚ್ಚರಿಕೆ ಗಂಟೆ ಕೂಡ. ಹಾಗಾಗಿ ಅನಗತ್ಯವಾದಂತಹ ಅರ್ಜಿಗಳನ್ನ ಯಾರೇ ಸಲ್ಲಿಸಿದ್ರು ಕೂಡ ಮುಂದಿನ ದಿನಗಳಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಇದೇ ರೀತಿಯಾಗಿ ದಂಡ ವಿಧಿಸುತ್ತೆ. ಈ ಹಿಂದೆ ಅನೇಕ ಪ್ರಕರಣಗಳಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಈ ರೀತಿ ಕೋರ್ಟ್ನ ಸಮಯವನ್ನ ವ್ಯರ್ಥ ಮಾಡಿದಂತವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಂಡು ದಂಡವನ್ನ ವಿಧಿಸಿದೆ. ಈಗ ಅಬ್ರಹಾಂ ಅವರಿಗೂ ಕೂಡ ಅದೇ ಅಸ್ತ್ರವನ್ನ ಪ್ರಯೋಗಿಸಿ 25 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಚಂದ್ರಮೋಹನ್.